ಚಂಪಾ ಮಾಡು, ಯಾರು ಅಂತ ಪತ್ತೆ ಮಾಡಿ ನೋಡುವ ಅಂತ ಟೈಪ್ ಮಾಡು. ಯಾರು ಅಂತವಾ ಪತ್ತೆ ಮಾಡಿ ನೋಡುವ. ಏ ಮಗ, ಯಾವ್ದೋ ಹೊಸ ಹಾಕಿ ಮೆಸೇಜ್ ಮಾಡ್ತಾ ಇದೆ ಕಣ್ಣ. ಗೌಡ್ರೆ, ಹಿಂಗೆ 2 ತಿಂಗಳಿಂದ ನಮ್ಮೂರಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಸಿಟಿಯಿಂದ ಬಂದು ನಮ್ ತಾವ ಜಮೀನ್ ಖರೀದಿ ಮಾಡಿದ್ರು. ಒಪ್ಪಂದ ಮಾಡ್ಕೋಬೇಕಾದ್ರೆ ಕೊಡ್ತೀನಿ ಅಂದಿದ್ದ ಬೆಲೆನೇ ಒಂದು, ಆದ್ರೆ ನಮಗ್ ಕೊಟ್ಟಿರೋ ಬೆಲೆನೇ ಒಂದು. ಅಲ್ರಪ್ಪ, ಮಾತಾಡಿದ ದುಡ್ಡು ಪೂರ್ತಿ ಕೊಟ್ಮ್ಯಾಕ್ ತಾನೆ ರಿಜಿಸ್ಟರ್ ಮಾಡ್ಕೊಡೋದು. ಮೊದ್ಲು ಒಸಿ ಕೊಟ್ಟಿದ್ರು, ಮಿಕ್ಕಿದ್ದು ರಿಜಿಸ್ಟ್ರೇಷನ್ ಆದ್ಮೇಲೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಹಂಗಂದ್ಮೇಲೆ ಅದಕ್ಕಿಂತ ಮುಂಚೆನೆ ಇಸ್ಕೋಬೇಕಲ್ವೇ? ಮೋಸ ಹೋಗ್ಬಿಟ್ವಿ ಚಿಕ್ಕಗೌಡ್ರೆ. ಅವ್ರು ಮೋಸ ಮಾಡಿಲ್ಲ ಕಣ್ರಲ್ಲ, ನೀವು ಮೋಸ ಹೋಗ್ಬಿಟ್ಟಿದ್ದೀರಾ. ಪ್ರಪಂಚ ಹಂಗದೆ ಅಂತ ಗೊತ್ತಿದ್ರುವೆ ಯಾಕರ್ಲ ನಮ್ಮ ಹಳ್ಳಿ ಜನ ಹಿಂಗೆ ಯಾಮಾರ್ತೀರಾ? ನೋಡ್ರಲ್ಲ, ಬಣ್ಣದ ಮಾತಿಗೆ ಬೆರಗಾಗಬಾರ್ದು. ನಿಮಗೆ ತಿಳಿಲಿಲ್ಲ ಅಂದ್ರೆ ಯಾರನ್ನ ಓದಿರೋರೋ ತಿಳ್ಕೊಂಡಿರೋರೋ ಅವ್ರ ಹತ್ರ ಕೇಳಿ ತಿಳ್ಕೊಬೇಕು. ಗೌಡ್ರೆ, ಇವಾಗ ಏನ್ ಮಾಡೋದು ಗೌಡ್ರೆ? ಸರಿ, ನಾನು ಅವ್ರ ಕೂಟೆ ಮಾತಾಡ್ತೀನಿ ಬಿಡಿ. ಆದ್ರೆ ಅವ್ರು ಇವತ್ತು ಬಂದು ಆಗ್ಲೇ ಭೂಮಿ ಪೂಜೆ ಮಾಡ್ತಾವ್ರೆ. ಅದಕ್ಕೆ ಪೂಜೆ ಮಾಡೋದನ್ನ ನಿಲ್ಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಒಸಿ ಜನ ಅಲ್ಲಿ ಕಳಿಸಿ ನಾವು ನಿಮ್ ತಕ್ ಬಂದಿದ್ದೀವಿ. ನೋಡ್ರಪ್ಪ, ನೀವು ಒಂದು ರೇಟ್ಗೆ ಒಪ್ಪಂದ ಮಾಡ್ಕೊಂಡು ಜಮೀನು ಮಾರಿದಿರಿ ಅಂದ್ರೆ ಆ ರೇಟ್ನ ಅವರು ನಿಮಗೆ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ಕೊಡ್ಸುವ, ಕೂತ್ ಮಾತಾಡುವ. ಒಂದು ತಿಳ್ಕೊಡ್ರಪ್ಪ, ಓಡಾಡೋ ದಾರಿಗೆ ಮಾಡ್ತಾ ಇರೋ ಪೂಜೆಗೆ ಯಾವತ್ತೂ ಅಡ್ಡಿ ಮಾಡಬಾರ್ದು. ಗೌಡ್ರೆ, ಅವ್ರಿಗೆ ದೊಡ್ಡ ಮಂತ್ರೆಲ್ಲ ಪರಿಚಯ ಅವ್ರೆ. ನೀವು ಜಮೀನ್ ವಿಷಯಕ್ಕೆ ಕಾಲ್ ಹಾಕ್ಬೇಡಿ ಅಂದ್ರೆ ನಾವೇನ್ ಮಾಡೋದು ಗೌಡ್ರೆ? ನೋಡಿ, ಈಗ ನ್ಯಾಯ ಕೇಳ್ಕೊಂಡು ನಮ್ಮ ಅಣ್ಣನ್ ತಾಕ್ ಬಂದಿದ್ದೀರ ತಾನೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲ್ಲ, ನ್ಯಾಯ ಸಿಕ್ಕೇ ಸಿಗ್ತದೆ. ಈಗ ನೀವು ಅಣ್ಣ ಹೇಳ್ದಂಗೆ ಕೇಳಿ. ನಮ್ಮ ರೈತರು ತೊಂದರೆ ಮಾಡಿದ್ರು ಅಂತ ನಮ್ಮ ರೈತರಿಗೆ ಕೆಟ್ಟ ಹೆಸರು ಬರೋದು ಬೇಡ. ನೀವೀಗಲೇ ಹೋಗಿ ಅವ್ರ ಪಾಡ್ಗೆ ಅವ್ರು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ನಮ್ಮ ಜನಕ್ಕೂ ಹೊಸಿ ಸುಮ್ಕಿರ ಕೇಳಿ. ನಾನಿರೋ ಗಂಟ ಒಬ್ಬ ರೈತನ್ಗೂ ಅನ್ಯಾಯ ಆಗಿ ಬಿಡಕ್ಕಿಲ್ಲ, ತೊಂದರೆ ಆಗಕ್ ಬಿಡಕ್ಕಿಲ್ಲ. ಗೋವಿಂದ, ಅದೇನು ಕೂತ್ ಮಾತಾಡಿ ಬಗೆಹರಿಸುಮ. ಸರಿ, ನೀನು ನಡಿ. ಏ ಭದ್ರಾ, ನೀನು ಬರ್ಲಾ? ಸರಿಯಪ್ಪ. ಅಲ್ಲ, ಎಲ್ಲ ರೈತರಿಗೆ ಸಮಸ್ಯೆ ಆಯ್ತದಲ್ಲ, ಯಾಕೆ ಅಂತ? ಕಣವ, ಅಣ್ಣ ಹೋಗಿದ್ರಲ್ಲ ಬಿಡು, ಸಮಸ್ಯೆನ ಬಗೆಹರಿಸ್ಬಿಟ್ಟು ಬರ್ತಾನೆ. ಲೇ ಶಿವರಾಮೇಗೌಡ, ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಹೋಗು, ಇವತ್ ನಿಂಗ್ ಕಾದದೆ ಮಾರಿ ಹಬ್ಬ. ಚಂಪಾ, ವಿದ್ಯಕ್ಕ, ದಿನಗಳು ಮಾತ್ರ ಕಳ್ದೋಗ್ತಾ ಇದ್ದಾವೆ, ಆದ್ರೆ ನನ್ ತೆಪ್ಪಿಲ್ಲ ಅಂತ ಸಾಬೀತ್ ಪಡ್ಸಕ್ಕೆ ದಾರಿನೇ ಕಾಣಿಸ್ತಿಲ್ಲ ಅಂತ ಸುಮ್ಕೆ ಚಿಂತೆ ಮಾಡ್ಕೊಂಡ್ ಕೂತ್ರೆ ಸರಿ ಹೋಯ್ತದೆ? ಸರಿ ಹೋಗಕ್ಕೆ ಏನ್ ಮಾಡ್ಬೇಕೋ ಅದನ್ನ ನಾವ್ ಮಾಡ್ಬೇಕು. ಅದ್ಕಮ್ಮ, ಆ ವಿಶ್ವ ಮನೇಲಿಲ್ಲ. ಅವನು ಎಲ್ಲಿಗೆ ಹೋಗೋನೆ ಅಂತ ಅವ್ರ ರೊಟ್ಟಿಯವ್ರಿಗೂ ಗೊತ್ತಿಲ್ಲ. ಅಂದ್ರೆ ಅವ್ನು ಊರು ಬಿಟ್ಟವನೇ ಅನ್ಸುತ್ತೆ ಅದ್ಕಮ್ಮ. ಅಣ್ಣಯ್ಯ, ಅವನಾಗಿ ಊರಂತೂ ಬಿಟ್ಟಿರಲ್ಲ, ಬಿಡ್ಸಿರೋದಿದು. ಏನ್ ಹೇಳ್ತಾ ಇದೀಯ ಅದ್ಕಮ್ಮ? ಅಣ್ಣಯ್ಯ, ನಾವ್ ತಕೊಂಡಿರೋ ಟೈಮಲ್ಲಿ ಅವ್ನ್ ನಮಗ್ ಸಿಗ್ಬಾರ್ದು ಅಂತ ಇವ್ರುಗಳೇ ಪ್ಲಾನ್ ಮಾಡಿ ಅವನ್ನ ಊರ್ ಬಿಡಂಗ್ ಮಾಡಿರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಲ್ಲ ಅದ್ಕಮ್ಮ, ಅದ್ರಿಂದ ಇವ್ರಿಗೇನ್ ಲಾಭ? ಇವ್ರುಗಳೆಲ್ಲ ಯಾಕಂಗ್ ಮಾಡ್ಬೇಕು? ಅವ್ರ ಮಾತಲ್ಲಿ ಸತ್ಯ ಇದ್ದಿದ್ರೆ ಅವ್ರ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಅಣ್ಣಯ್ಯ. ಚಂಪಾ ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಸಂದಾಗ ಗೊತ್ತದೆ.
ಅದ್ಕೆ ಈ ಚಂಪನ್ ಮೇಲ್ ಮಾಡಿರೋ ಆರೋಪ ಹೆಂಗಾದ್ರೂ ಮಾಡಿ ಸತ್ಯ ಅಂತ ನಿರೂಪಿಸಿದ್ರೆ ತಾನೆ ಅವ್ರ ಉದ್ದೇಶ ಈಡೇರೋದು. ಅದ್ಕೆ ಇಂತ ಕೆಲ್ಸ ಮಾಡೋರೆ. ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ ಅವ್ನ್ ನಮ್ ಕೈ ಸಿಗಕ್ಕಿಲ್ಲ ಅನ್ಸುತ್ತೆ ಅತ್ಕಮ್ಮ. ಅಯ್ಯೋ, ನಾನ್ ಮನೆ ಬಿಟ್ಟು ಹೋಗಕ್ಕೆ ಇವರೆಲ್ಲ ಈಟೆಲ್ಲ ಪ್ರಯತ್ನ ಮಾಡಿರ್ಬೇಕಾದ್ರೆ ನಾನು ಹೋಗೋದ್ನ ತಪ್ಸಕ್ಕೆ ಆಗೋದೇ ಇಲ್ಲ. ಯಾರಿಂದಲೂ ನನ್ನ ಕಾಪಾಡಕ್ ಸಾಧ್ಯನೇ ಇಲ್ಲ. ಚಂಪಾ, ಅಳ್ಬೇಡ ಚಂಪಾ, ಸಮಾಧಾನ ಮಾಡ್ಕೋ ಚಂಪಾ. ಅದಕ್ ಕುಂತಿರೋ ಗುಳ್ಳೆನರನ್ನ ಈಚೆ ಕರೆಸ್ತೀನಿ ಅಂತ ಸಿಮ್ ಕಾರ್ಡ್ ಕೇಳಿದ್ರಲ್ಲ, ತಗೊಳ್ಳಿ, ಆಕ್ಟಿವೇಟ್ ಮಾಡ್ಸಿದೀನಿ. ಥ್ಯಾಂಕ್ಸ್ ಅಣ್ಣಯ್ಯ. ಚಂಪಾ, ನೀನ್ ಫೋನ್ ಕೊಡು. ಚಂಪಾ ತಕ್ಕ, ಈ ನಂಬರ್ ಇಂದ ವಿಶ್ವಗ್ ಮೆಸೇಜ್ ಮಾಡು. ವಿದ್ಯಕ್ಕ, ನಾನ್ ಮೆಸೇಜ್ ಮಾಡ್ಬೇಕಾ? ಹ್ಞೂ ಚಪ್ಪ, ನೀನೇ ಮಾಡ್ಬೇಕು. ಆ ಗುಳ್ಳೆ ನರಿ ಈಚೆ ಬರ್ಬೇಕು ಅಂದ್ರೆ ನಮ್ಗಿರೋದು ಇದ್ ಒಂದೇ ದಾರಿ. ನೀನ್ ಏನೇ ಹೇಳಿದ್ರು ನನ್ ಮನ್ಸ್ ಇದನ್ ಮಾಡಕ್ ಒಪ್ತಿಲ್ಲ. ನಂಗೆ ಸಿಹಾನೆ ಕಷ್ಟ ಆಯ್ತದಕ್ಕ, ದಯವಿಟ್ಟು ಬ್ಯಾಡ. ನೋಡು ಚಂಪಾ, ನಮಗ್ ಬಂದಿರೋ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ನಾವ್ ಕುಡಿತೀವಲ್ಲ ಔಷಧಿ, ಅದು ಕಹಿಯಾಗೆ ಇರ್ತದೆ. ಮನ್ಸಿಗೆ ಸಾನೆ ಹಿಂಸೆ ಆಯ್ತದೆ, ಆದ್ರೆ ನಾವ್ ಕುಡಿತೀವಿ ತಾನೆ. ಅದ್ಕೆಯ ಈಗ ನಿನಗ್ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು. ನೀನು ನಿರಪರಾಧಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ನೀನು ಈ ಕೆಲ್ಸ ಮಾಡ್ಲೇಬೇಕು. ಚಂಪಾ, ಅತ್ಕಮ್ಮ ಹೇಳೋದ್ರಲ್ಲಿ ಸರಿ ಅನ್ನಿಸ್ತಾ ಇದೆ. ನೀನ್ ಯಾವ್ ತಪ್ಪು ಮಾಡಿಲ್ಲ ಅಂತ ಜಗತ್ತಿಗೆ ತೋರಿಸ್ಬೇಕು ಅಂದ್ರೆ ನೀನ್ ಮೆಸೇಜ್ ಮಾಡ್ಲೇಬೇಕು. ಮಾಡು. ಅಲ್ಲ, ಇದು ತೆಪ್ಪಲ್ವೇ? ಅವ್ರೇನೋ ಮಣ್ ತಿನ್ನೋ ಕೆಲ್ಸ ಮಾಡಿದ್ರು ಅಂದ್ರೆ ನಾವು ಅದೇ ಮಾಡಕ್ಕಾದತ್ತೆ. ಅವ್ರ ಮಣ್ ತಿನ್ಬಿಟ್ಟು ಸುಮ್ಕೆ ಆಗಿದ್ರೆ ನಾವ್ ತೆಪ್ಪಗಿರ್ಬೋದಿತ್ತು. ಆದ್ರೆ ಅವ್ರ ಮಣ್ ತಿಂದು ನಿನ್ ಮೂತಿಗ್ ಒರ್ಸಕ್ ನೋಡ್ತವ್ರೆ. ಅದ್ಕೆಯ ನಾವ್ ಅವ್ರ ದಾರಿನಲ್ಲೇ ಹೋಗಿ ಅವರಿಗೆ ಚೆನ್ನಾಗ್ ಪಾಠ ಕಳಿಸ್ಬೇಕು. ಯಾವತ್ತು ಮುಳ್ಳಿಂದಾನೆ ತೆಗಿಬೇಕು ಅಂತ ಹೇಳಲ್ವೇ? ತಕ್ಕ, ಮೆಸೇಜ್ ಮಾಡು. ನಿನಗೆ ಚಂಪಾ ಹೇಳ್ತಾ ಇರೋದು, ತಕ್ಕ ಮೆಸೇಜ್ ಮಾಡು. ಸರಿ ಅಕ್ಕ. ಅಕ್ಕ, ಸೆಂಡ್ ಆಯ್ತು. ಚಂಪಾ, ನೋಡ್ತಾ ಇರು, ಕ್ಷಣ ಮಾತ್ರದಲ್ಲೇ ರಿಪ್ಲೈ ಬರ್ತದೆ. ಯಾರಪ್ಪ ಇದು? ಹೊಸ ನಂಬರಿಂದ ಮೆಸೇಜ್ ಬಂದಿದೆ. ಯಾರಿರ್ಬಹುದು? ಹಲೋ, ಯಾರಿದು? ಅಕ್ಕ, ಯಾರು ಅಂತ ಮೆಸೇಜ್ ಮಾಡ್ದ. ನನಗ್ ಗೊತ್ತಿಂತು ಚಂಪಾ, ಇವನು ಬಕ್ರ ನಮ್ ಬಲೆಗೆ ಬಿದ್ದೇ ಬೀಳ್ತಾನೆ ಅಂತ. ವಿದ್ಯಕ್ಕ, ಈಗ ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ನೀನ್ ಯಾರು ಅಂತ ಅವನಿಗೆ ಹೇಳ್ಬೇಡ. ಅವನ್ ತಲೆಗೆ ಹುಳ ಬಿಡು. ಅವನ್ ತಲೆ ಕೆಟ್ಟೋಗ್ಬೇಕು, ಹಂಗ್ ಮಾಡು. ಆಗ ಅವನ್ ಎಲ್ಲೇ ಇದ್ರು ತಾನಾಗೆ ಆಚೆ ಬರ್ತಾನೆ. ಅಕ್ಕ, ಅದು ಚಂಪಾ, ತಲೆ ಕೆಡ್ಸ್ಕೋಬೇಡ. ಅವನ್ ನಮಗ್ ಸಿಗ್ಬೇಕು ಅಂದ್ರೆ ನಮಗಿರೋದು ಇದು ಒಂದೇ ದಾರಿ. ನೀನ್ ಸುಮ್ಕೆ ಮೆಸೇಜ್ ಮಾಡು. ಚಂಪಾ, ತಲೆ ಕೆಡ್ಸ್ಕೋಬೇಡ. ಅವ್ನ್ಗೆ ಯಾವ ರೀತಿ ಮೆಸೇಜ್ ಮಾಡ್ಬೇಕು ಅಂತ ಹೇಳ್ತೀನಿ, ಕೇಳು. ಮಾಡೋ. ಚಂಪಾ, ಮಾಡು. ಯಾರು ಅಂತ ಪತ್ತೆ ಮಾಡಿ ನೋಡುವ ಅಂತ ಟೈಪ್ ಮಾಡು. ಯಾರು ಅಂತವಾ ಪತ್ತೆ ಮಾಡಿ ನೋಡುವ. ಏ ಮಗ, ಯಾವ್ದೋ ಹೊಸ ಹಾಕಿ ಮೆಸೇಜ್ ಮಾಡ್ತಾ ಇದೆ ಕಣ್ಣ.
ಆ ಹಾಗಿದ್ರೆ ಈಟೆಲ್ಲ ಆಯ್ತು ಅನ್ನೋ. ಹೂ ಕಣವ, ನಾನು ಅಲ್ಲಿ ಹೋಗಿದ್ದು ಶಾನೆ ಒಳ್ಳೇದಾಯ್ತು. ಅಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ ಬಂದಿರೋದು ಯಾರು ಅನ್ಕೊಂಡಿ? ಯಾರ್ಲಾ? ಇನ್ಯಾರವ, ನಮ್ಮ ಅಪ್ಪನ ಸ್ನೇಹಿತರೊಬ್ರು ಇದ್ರಲ್ಲ, ದೀನ ಬಂಧು ಅಂತ, ಅವರಯ್ಯ. ಅವ್ವ, ಯಾರವ ಅದು ದೀನ ಬಂದು? ನಿನ್ಗೇನಾರು ಗೊತ್ತೇ? ಏ ಆಗಿನ ನಾ ಚಿಕ್ಕವಳು ಕಣೆ. ಓಹೋ, ಶಾನೆ ವರ್ಷದಿಂದೆ ಪಟ್ನಕ್ ಹೋಗಿ ಸೇರ್ಕೊಂಡ್ರಲ್ಲ ಅವ್ರೆಯ? ಹೂ ಕಣವ, ಅವರಯ್ಯ. ಪಾಪ ಊರ್ ಬಿಟ್ಟು ಹೋಗಿದ್ರುವೆ ನೆನೆಸ್ಕೊಂಡು ಊರಿಗೆ ಉಪಕಾರ ಮಾಡೋಣ ಅಂತ ಬಂದಿದಾರಲ್ಲ, ತುಂಬಾ ಒಳ್ಳೆಯವರು. ಹೋಗ್ಲಿ, ಹೆಂಗಿದ್ದಾರು? ಹಟ್ಟಿಗೆ ಬರೋ ಕೇಳಿವ್ನಿ, ಬರ್ತಾರಲ್ಲ, ನೀನೇ ನೋಡಿವೆ ಬಿಡವ. ಏನ್ ಹೇಳ್ತಾ ಇದೀಯಲ್ಲ ಶಿವರಾಮ, ಅವರು ನಮ್ಮಟ್ಟಿಗೆ ಬರ್ತಾರಿಯೇ? ಹೂ ಕಣವ, ಅವ್ರಿಗೆ ಹಟ್ಟಿಗೆ ಬಂದು ಉತ್ಸವನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿವ್ನಿ. ಅವ್ರು ಬಂದಾಗ ನಾವೆಲ್ಲರೂ ಅವ್ರನ್ನ ಸಂದಾಗಿ ನೋಡ್ಕೋಬೇಕು. ಅದಕ್ಕೇನಂತೆ ಬುಡಣ್ಣ, ನಮ್ಮ ಅಟ್ಟಿಯವರು ಅಂತಾನೆ ನೋಡ್ಕೋತೀವಿ. ನೋಡ್ಕೊಳ್ಳೋ ಮಾತು ಹಂಗಿರ್ಲಿ ಕಣಪ್ಪ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ಈಗ ಸಂದಾಕಿಲ್ವಲ್ಲ. ಅಟ್ಟಿ ಸೊಸೆಯಂದ್ರು, ಮನೆ ಮಗ ಮನೆಯಿಂದ ಆಚೆ ಇರುವಾಗ ಈಗ ಅವ್ರು ಇಲ್ಲಿಗೆ ಬಂದು ನಮ್ಮ ಮನೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಅವರು ನಿನ್ ಬಗ್ಗೆ ಏನ್ ಅನ್ಕೊಂಡಾರು? ಹೌದು ರೀ, ಅತ್ತೆ ಹೇಳ್ತಾ ಇರೋದನ್ನ ಹೊಸ ಯೋಚನೆ ಮಾಡ್ಬೇಕು. ಅವ್ರು ನೋಡಿದ ಖುಷಿಲಿ ನನಗಿದೆಲ್ಲ ತಲೆಗೆ ಬರಲಿಲ್ಲ ನೋಡು. ಅವ ನನ್ನ ಮಾತಿಗೆ ಬೆಲೆ ಕೊಟ್ಟವರು ಬತ್ತೀವಿ ಅಂತ ಬೇರೆ ಹೇಳ್ಬಿಟ್ಟವ್ರೆ. ಈಗ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ವಲ್ಲ. ಹಂಗನ್ಬಿಟ್ಟು ಅವ್ರನ್ನ ಒಳಗ್ ಸೇರಿಸ್ಕೊಳಕ್ ಆದದೆ? ರೀ, ನೀವೇನು ತೆಪ್ಪ ತಿಳ್ಕೊಳಕಿಲ್ಲ ಅಂದ್ರೆ ಒಂದ್ ಮಾತು. ಈಗ ಬರೋರಿಗೆ ನಮ್ಮ ಅಟ್ಟಿ ವಿಷಯ ಯಾವ್ದು ತಿಳಿಯೋದ್ ಬೇಡ. ಆಮೇಲೆ ಅವ್ರ ಮುಂದ್ಗುಟ್ಟೆ ನೀವು ಚಿಕ್ಕವರಾಗಿ ನಿಂತ್ಕೋಬೇಕಾಯ್ತದೆ. ಅದಕ್ಕೆ ಅವ್ರು ಬಂದ್ ಹೋಗೋ ಗಂಟ ಅವ್ರ 3 ಜನಕ್ಕೂ ಅಟ್ಟಿ ಒಳಗ್ ಸೇರ್ಸ್ಕೊಳ್ಳಿ.